ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಹಳ ಈಸಿಯಾಗಿ ಮಾಡ್ಕೊಳ್ಳುವಂತಹ ತೊಗರಿ ಬೇಳೆಯ ರಸಮನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಸಣ್ಣ ಕಪ್ ಆಗುವಷ್ಟು ತೊಗರಿ ಬೇಳೆ, ಒಂದು 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 1 ಚಮಚೆ ಆಗುವಷ್ಟು ಮೆಣಸುಕಾಳು, ಹಂಗೆ 1 ಚಮಚೆ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಹಂಗೆ ಅದರ ಜೊತೆ ಒಂದು 4 ಒಣ ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರ ಆಗುವಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಂಗೆ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪು, ಒಂದು ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ಹಂಗೆ ಇಲ್ಲಿ ಒಂದು ಪ್ಲೇಟ್ ಒಳಗೆ ಒಂದು 3ರಿಂದ 4 ಮೀಡಿಯಮ್ ಖಾರ ಆಗಿರುವಂಥ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಲ್ಲ, ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ತೊಗೊಂಡಿದ್ದೀನಿ. ಒಂದು 2 ಟೊಮೆಟೊವನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಕುಕ್ಕರನ್ನು ತೊಗೊಂಡು ನಾವು ತೊಗೊಂಡಿರುವಂಥ ತೊಗರಿಬೇಳೆನ ಇದಕ್ಕೆ ಸೇರಿಸ್ಕೋಬೇಕು. ತೊಗರಿಬೇಳೆ ಅತಿಯಾಗಿ ಸಾರು ಗಟ್ಟಿ ಆಗೋ ಥರ ಮಾಡ್ಕೋಬಾರ್ದು. ರಸಮ್ ಒಂದು ಸ್ವಲ್ಪ ತೆಳುವಾಗಿ ಇದ್ರನ ಟೇಸ್ಟ್ ಇರ್ತೈತಿ. ಅದಕ್ಕೊಂದು ಸ್ವಲ್ಪನ ಬ್ಯಾಳೆ ತೊಗೋಬೇಕು. ನಾನಿಲ್ಲಿ ಒಂದು ಸಣ್ಣ ಕಪ್ ಆಗುವಷ್ಟು ಬ್ಯಾಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು 2 ಸತಿ ಕ್ಲೀನಾಗಿ ತೊಳ್ಕೊಬೇಕು ಮೊದಲಿಗೆ. ಈಗ ಬೇಳೆಯನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಬೇಳೆ ಮುಳುಗುವಷ್ಟು ಒಂದು 2 ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೇಕೀಗ. ಹಂಗೆ ಇದೇ ಕುಕ್ಕರ್ಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. 1 ಚಮಚ ಆಗುವಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಂಡು ಕುಕ್ಕರ ಮುಚ್ಚಳ ಹಾಕಿ ಒಂದು 2ರಿಂದ 3 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ಬ್ಯಾಳೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಮೇನ್ ಅಂದ್ರೆ. ಅದಕ್ಕಾಗಿ ಒಂದು ಸ್ವಲ್ಪ ಒಂದು 2ರಿಂದ 3 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು, ಬ್ಯಾಳೆ ಸಾಫ್ಟಾಗಿರ್ತಾವೆ. ಹಂಗೆ ಅದರ ಜೊತೆನೇ ನಾವು ತೊಗೊಂಡಿರುವಂಥ ಹುಣಸೆ ಹಣ್ಣನ್ನು ಕೂಡ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ಈ ಥರ ಕ್ಲೀನಾಗಿ ತೊಳ್ಕೊಂಡ್ರೆ, ಹುಣಸೆಹಣ್ಣು ಹೊರಗಡೆನೇ ಇರೋದ್ರಿಂದ ಒಂದು ಸ್ವಲ್ಪ ಧೂಳೋದು ಏನಾದರೂ ಇದ್ರೆ ಈ ಥರ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಬೇಳೆ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ಒಂದು ಸ್ವಲ್ಪ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟುಬಿಡ್ಬೇಕು ಇದನ್ನು. ಹಂಗೆ ಇಲ್ಲಿ ಒಂದು ಸೈಡ ಪ್ಯಾನನ್ನು ಕೂಡ ಕಾಯಕ್ಕಿಟ್ಟಿದ್ದೆ. ಕಾದಿರುವಂಥ ಪ್ಯಾನ್ಗೆ ನಾವಿಲ್ಲಿ ತೊಗೊಂಡಿರುವಂಥ ಮೆಣಸುಕಾಳು ಮತ್ತು ಜೀರಿಗೆಯನ್ನು ಸೇರಿಸ್ಕೋಬೇಕು. ಹಂಗೆ ಇಲ್ಲಿ ಒಂದು ಸ್ವಲ್ಪ 4 ಕಾಳು ಆಗುವಷ್ಟು, ಒಂದು ಅರ್ಧ ಚಮಚೆ ಆಗುವಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಅತಿಯಾಗಿ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಒಂದು ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಈ ಥರ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಹುರ್ಕೊಂಡಿಟ್ಕೋಬೇಕು. ಈ ಥರ ಮಾಡೋದ್ರಿಂದ ಭಾರಿಯಾಗಿರುವಂಥ ಮಸ್ತ್ ಸ್ಮೆಲ್ ಬರ್ತಿರ್ತೈತಿ ಮನೆಯೆಲ್ಲ. ಈಗ ಇದನ್ನು ಇಷ್ಟು ಹುರ್ಕೊಂಡ್ರೆ ಸಾಕು. ಅತಿಯಾಗಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ಹುರಿದ ತೆಗೆದಿಟ್ಟೇನೆ ತಂಪಾಗಿದ್ದಾವೆ. ಇದನ್ನೊಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ಅತಿಯಾಗಿ ಪೌಡ್ರ್ ಮಾಡ್ಕೊಳ್ಳೋದು ನಡಿತೈತಿ, ಒಂದು ಸ್ವಲ್ಪ ಕಾಳಿದ್ರೂ ನಡಿತೈತಿ. ಮಿಕ್ಸಿ ಒಳಗೆ ಹಾಕ್ಕೊಂಡು ಮಾಡಿದ್ರೂ ನಡಿತೈತಿ. ಬೇಡ ಅನ್ನೋರು ಒಂದು ಸ್ವಲ್ಪ ಕಲ್ಲಾಗೂ ತರಿಯಾಗಿ ಕುಟ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಥರ ಪೌಡ್ರನ್ನು ಮಾಡಿಟ್ಕೊಂಡಿದ್ದೀನಿ. ಈ ಥರ ಮಾಡಿಟ್ಕೊಂಡ್ರೆ ರಸಮ್ಗೆ ಮೇನಾಗಿ ಫ್ಲೇವರ್ ಕೊಡುವಂಥದ್ದು ಇದೆ. ಹಂಗೆ ಈಗ ಕುಕ್ಕರ್ನು ವಿಸಿಲ್ ಆಗೈತಿ, ಬೇಳೆನೂ ಸಾಫ್ಟಾಗಿ ಕುದ್ದಿರ್ತಾವೆ. ಈಗ ಇದನ್ನು ಒಂದು ಇಸ್ಕರ್ ತೊಗೊಂಡು ಒಂದು ಸ್ವಲ್ಪ ಈ ಥರ ಕೈ ಆಡಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಹದವಾಗಿ ಮಿಕ್ಸ್ ಆಗ್ತೈತಿ. ಬೇಳೆ ಈ ಥರ ಚೆನ್ನಾಗಿ ಹಣ್ಣಾಗಿ ಕುದಿಸ್ಕೋಬೇಕು. ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿದರೆ ಚೆನ್ನಾಗಿ ನೀರೊಳಗೆ ಕುಡ್ಕೋಬೇಕು. ಆ ಥರ ಆದ್ರೆ ರಸಮ್ಗೆ ಬೇಳೆ ಪರ್ಫೆಕ್ಟಾಗಿ ಕುಡ್ಕೋತೈತಿ. ಈಗ ಒಗ್ಗರಣೆ ಮಾಡೋದಕ್ಕೆ ನಾ ಇಲ್ಲಿ ಒಂದು ಸ್ವಲ್ಪ ಒಗ್ಗರಣೆಗೆ ಅವಶ್ಯಕತೆ ಇರುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸರಿಯಾಗಿ ಬಿಸಿ ಆದ ಕೂಡಲೇ 1 ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಸೇರಿಸ್ಕೋಬೇಕು. ಒಂದು ಸ್ವಲ್ಪ ಜೀರಿಗೆಯನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಜೀರಿಗೆಯನ್ನು ಹುರಿದು ಒಂದು ಸ್ವಲ್ಪ ಪೌಡ್ರು ಮಾಡಿಟ್ಕೊಂಡೀವಿ. ಹಾಗಾಗಿ ಅತಿಯಾಗಿ ಜೀರಿಗೆಯನ್ನು ಒಗ್ಗರಣೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಸೇರಿಸ್ಕೊಂಡ್ರು ನಡೀತೈತಿ. ಈಗ ಸ್ವಲ್ಪ ಕರಿಬೇವು, ಹಂಗೆ ಒಂದು 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಫ್ಲೇವರ್ ಭಾಳ ಮಸ್ತಾಗಿ ಬರ್ತೈತಿ. ಅದಕ್ಕೊಂದು ಸ್ವಲ್ಪ ಜಾಸ್ತಿಯಾಗಿಯೇ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಒಂದು 4 ಒಣ ಮೆಣಸಿನ್ಕಾಯಿಯನ್ನು ಕೂಡ ಸೇರಿಸ್ಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋದಕ್ಕೆ ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಮೆಣಸುಕಾಳು, ಬೆಳ್ಳುಳ್ಳಿ ಎಲ್ಲನೂ ಒಂದು ಸ್ವಲ್ಪ ಖಾರದ ಫ್ಲೇವರನ್ನು ಕೊಡೋದ್ರಿಂದ ಎಷ್ಟೆಷ್ಟು ಪ್ರಮಾಣ ಬೇಕು ನೋಡಿಕೊಂಡು ಸೇರಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಭಾಳ ಅತಿಯಾಗಿ ಖಾರ ಆದರೂ ತಿನ್ನೋದಕ್ಕಾಗೋದಿಲ್ಲ. ಮೆಣಸುಕಾಳದಿಂದ ಒಂದು ಸ್ವಲ್ಪ ಖಾರ ಇರ್ತೈತಿ, ಮೆಣಸಿನ್ಕಾಯಿ ಖಾರ ಇರ್ತೈತಿ. ಅದಕ್ಕೆ ಒಂದು ಸ್ವಲ್ಪನೇ ಸೇರಿಸ್ಕೊಂಡ್ರೆ ಸಾಕು, ಖಾರ ಪರ್ಫೆಕ್ಟಾಗಿ ಆಗ್ತೈತಿ.
ನಾಳೆ ಒಂದು 2 ಹೆಂಚಿಟ್ಕೊಂಡಿರುವಂಥ ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಒಂದು ಸ್ವಲ್ಪ ಚೆಂದಂಗೆ ಬೇಯಿಸ್ಕೋಬೇಕೀಗ. ಟೊಮ್ಯಾಟೊ ಒಂದು ಸ್ವಲ್ಪ ಜಲ್ದಿ ಬೇಯೋ ಸಲುವಾಗಿ ನಾನು ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಟೊಮ್ಯಾಟೊ ಜಲ್ದಿಯಾಗಿ ಸಾಫ್ಟನ್ನು ಆಗ್ತಾವೆ, ಜಲ್ದಿ ಬೇಯ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ಚೆಂದಂಗೆ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಟೊಮ್ಯಾಟೊ ಕಂಪ್ಲೀಟಾಗಿ ಸಾಫ್ಟಾಗಿ ಆಗಿದಾವೆ. ಈಗ ನಾವು ಆಗಲೇ ಮಾಡಿಟ್ಕೊಂಡಿರುವಂತಹ ಜೀರಿಗೆ, ಮೆಣಸುಕಾಳು ಮತ್ತು ಮೆಂತ್ಯ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕೀಗ. ಈ ಒಗ್ಗರಣೆಗೆ ಈಗ ನಾವು ಆಗಲೇ ತೊಗರಿಬೇಳೆ ಕುದಿಸಿಟ್ಕೊಂಡಿರೋದನ್ನು ಕೂಡ ಸೇರಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ರಸಮ್ ಒಂದು ಸ್ವಲ್ಪ ತೆಳುವಾಗಿದ್ರೆ ಮಸ್ತ್ ಅನ್ನಿಸ್ತೈತಿ. ಗಟ್ಟಿಯಾದ್ರೆ ರಸಮ್ ಅಷ್ಟೊಂದು ಸರಿ ಅನ್ಸಂಗಿಲ್ಲ. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬೇಳೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನಕ್ಕನಿಗೂ ಭಾಳ ರುಚಿಯಾಗಿರ್ತೈತಿ ಇದು. ಇದಕ್ಕೆ ಒಂದು ಸ್ವಲ್ಪ ನಾನು ಇಲ್ಲೇ ಆಗಲೇ ನೆನೆ ಇಟ್ಟುಕೊಂಡಿರುವಂಥ ಹುಣಸೆ ಹಣ್ಣನ್ನು ಕಿವುಚಿ ಅದರ ರಸ ಸೇರಿಸ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ಫ್ಲೇವರ್ ನಿಮಗೆ ಎಷ್ಟು ಹುಳಿ ಬೇಕು ನೋಡ್ಕೊಂಡು ಸೇರಿಸ್ಕೋಬೇಕು. ರಸಮ್ಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಬೆಲ್ಲ. ನಾವು ಆಗಲೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಿ ಟೊಮ್ಯಾಟೊಗೆ. ಈಗ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಹಂಗೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು ರಸಮ್ಮ. ಮಸ್ತಾಗಿರುವಂತಹ ಆ ಕುದಿಯೋವಾಗನ ಮನೆಯೆಲ್ಲ ಸ್ಮೆಲ್ ಬರ್ತಿರ್ತೈತಿ. ಭಾಳ ಟೇಸ್ಟೂ ಆಗಿರ್ತೈತಿ. ಉಪ್ಪು ಹುಳಿ ಎಲ್ಲನೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿರೋದ್ರಿಂದ ಖಾರ ಮಸ್ತ್ ಕಾಂಬಿನೇಷನ್ ಇದು. ಬಿಸಿ ಬಿಸಿ ಅನ್ನ, ಸ್ವಲ್ಪ ತುಪ್ಪ, ಈ ರಸಮ್ಮ ಬೆಸ್ಟ್ ಕಾಂಬಿನೇಷನ್, ಎವರ್ಗ್ರೀನ್ ಕಾಂಬಿನೇಷನ್ ಅದು. ಚೆನ್ನಾಗಿ ಕುದಿಸಿದ ಕೂಡಲೇ ನಾನು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿಯನ್ನು ಉದಿಸ್ಕೊಂಡಿನಿ. ಇಷ್ಟ ಆದ್ರೆ ನಮ್ಮ ಸೂಪರಾಗಿರುವಂಥ ತೊಗರಿಬೇಳೆ ರಸಮ್ ರೆಡಿ ಆಯಿತು. ಈ ಥರ ನೀರಾಗಿದ್ದರೆ ರಸಮ್ ಒಂದು ಸ್ವಲ್ಪ ಫ್ಲೇವರ್ ಮಸ್ತಾಗಿರ್ತೈತಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಹಂಗೆ ಈ ವಿಡಿಯೋನ ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ